ನಿನ್ನೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸಿದ್ರು. ಕಾಂಗ್ರೆಸ್ಸಿನ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ದೆಹಲಿ ಕರೆಸಿದ್ರು. ನೇರವಾಗಿ ಹೇಳಿದ್ರು, ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ. ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ 90 ದಿನ ಗಡುವು, ಅದನ್ನ ಜಾರಿಗೆ ತರಕ್ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯ ಒಪ್ಕೊಂಡ್ಬಿಟ್ರು. ಯಾಕೆ? ಮುಖ್ಯಮಂತ್ರಿ ಆಗಿ ಬಂದವ್ರೆ ಸಾಕು. ಯಾವ ಹಿಂದುಳಿದ್ರು ತಗೊಂಡು ಏನ್ ಮಾಡ್ಲಿ, ಯಾವ ದಲಿತರು ತಗೊಂಡು ನಾನೇನ್ ಮಾಡ್ಲಿ? ಅಲ್ರಿ, 9 ವರ್ಷದಿಂದ ತಯಾರಾಗಿದ್ದಂತ ವರದಿನ ನೀವು ಜಾತಿ ಜನಗಣತಿ ಕಾಂತರಾಜ್ ವರದಿನ ವರದಿ ಜಾರಿ ತರಕ್ ಆಗದೆ ಇರೋರು, 9 ವರ್ಷದಿಂದ ಆಗದೆ ಇರೋರು 90 ದಿನದಲ್ಲಿ ಮಾಡ್ತೀರೇನ್ರಿ? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ ಸಾಕು. ಹಿಂದುಳಿದವರಿಗೆ, ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ. ನೀವು ಇದನ್ನ ಜಾರಿಗೆ ತರಲೇಬೇಕು. ಇದು ನಮ್ಮ ಒತ್ತಾಯ, ಕಡ್ಡಾಯವೇ ತರಬೇಕು. ಇಲ್ಲ ನಾವು ಬಿಡೋಣ, ನಾವು ಹೋರಾಟ ಮಾಡೋರೆ. ಹೇಳಿ ಕಾಂಗ್ರೆಸ್ಸಿನ ನಾಯಕರಿಗೆ, ನಿಮ್ಗೆ ಹಿಂದುಳಿದವ್ರಿಗೆ, ದಲಿತರಿಗೆ ಓಟ್ ಅಂತ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 0 ಅಂತ ಅವ್ರು ಹೇಳ್ತಿದಾರೆ, ಕಾಂಗ್ರೆಸ್ ಪಕ್ಷದವರು. ಹಿಂದುಳಿದವರು, ದಲಿತರು ಘೋಷಣೆ ಮಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನೂ 0. ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲ್ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಕೊಡಬೇಕು. ಆಗ್ಲಿಲ್ಲ ಅಂದ್ರೆ ಜಾರಿ ತರಕ್ ಬಿಡಬೇಕು. ಇಲ್ಲಾಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಡೆಡ್ಲೈನ್ ಹಾಕಿ, 1 ವಾರ 15 ದಿನದಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ. ನಿಮ್ ಕೇಂದ್ರ ನಾಯಕರು ಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರ ದಲಿತರು, ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಆಗಲೇ ಘೋಷಣೆ ಮಾಡಿದ್ರು. ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕಾನೂನುಬದ್ಧವಾಗಿ. ರೆಡಿ ಇರೋಂಥ ವರದಿನ ಜಾರಿ ತರೋದಕ್ಕೆ ಅಂತ ಕಷ್ಟ. ಚರ್ಚೆ ಆಗ್ಲಿ, ನಾಳೆ ಬೆಳಿಗ್ಗೆನೆ ಇದನ್ನು ಜಾರಿ ಬರುತ್ತೆ ಅಂತಲ್ಲ. ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ, ಅಸೆಂಬ್ಲಿ ಚರ್ಚೆ ಆಗ್ಲಿ. ಯಾವ ಹಿಂದುಳಿದವ್ರಿಗೋ, ದಲಿತರಿಗೋ, ಬೇರೆ ಬೇರೆ ಜಾತಿಗೋ, ಲಿಂಗಾಯತರಿಗೋ, ಒಕ್ಕಲಿಗರೋ, ಬ್ರಾಹ್ಮಣರಿಗೋ, ದಲಿತರಿಗೋ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗತ್ತೆ. ಅದು ರಿಪೇರಿ ಮಾಡಿ. ನೀವು ಚರ್ಚೆನೇ ಮಾಡಕ್ ತಯಾರಿಲ್ಲ, ಬಿಡುಗಡೆ ಮಾಡಕ್ಕೆ ತಯಾರಿಲ್ಲ. ಅವ್ರು ಹಿಂದುಳಿದವ್ರನ್ನ ದಲಿತರು ಬಳಸ್ಕೊಂಡು ಕರ್ನಾಟಕ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನ್ನಂತ ಪ್ರಯತ್ನವನ್ನ ನಡೆಸ್ತಾ ಇದ್ದೀರಲ್ಲ, ಇಡೀ ರಾಜ್ಯದ ದಲಿತರಿಗೆ, ಹಿಂದುಳಿದವರಿಗೆ ಮಾಡುವಂತ ದ್ರೋಹ. ಇಲ್ಲಿ ತನಕ ಹಿಂದುಳಿದವರು, ದಲಿತರು ಅಂತ ಅನ್ಕೊಂಡು ಓಟ್ ತಗೊಂಡು ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದಲ್ಲಿ ಬಂದ್ರಿ. ಈಗ ಮೋಸ ಮಾಡಿದ್ರಿ. 90 ದಿನ ಅಲ್ಲ, ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿ ವರದಿ ಜಾರಿ ತರಕ್ ಆಗಲ್ಲ, ಹೊಸದಾಗಿ ಆಗಲ್ಲ. 1.5 ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು. ಹಾಗಾಗಿ ಆ ಕಾಂತರಾಜ್ ವರದಿ ರಿಪೋರ್ಟ್ ಬಂತು. ಎಲ್ಲಿಂದ ತರ್ತೀರಿ ಈಗ ಶಿಕ್ಷಕರನ್ನ? ಶಾಲೆ ಬಿಡಿಸಿ ಕರ್ಸ್ಕೊಂಡ್ ಬರ್ತೀರ 90 ದಿನಕ್ಕೆ? ಶುರುನೇ ಆಗ್ಲಿಲ್ಲಲ್ಲ ಇನ್ನು. ಮತ್ತದಕ್ಕೆ ದುಡ್ಡು, ಆ 160 ಕೋಟಿ ಹೊಳೆಯಲ್ಲಿ ಹಾಕಿ ಹುಣಸೆಹಣ್ಣು ಹಾಕಿ ಹೋಯ್ತು ಅಂತಾರಲ್ಲ, ಹಂಗಾಗಿದೆ. ಮತ್ತೆ ಎಲ್ಲಿಂದ ದುಡ್ಡು ತರ್ತೀರಿ? ದುಡ್ಡು ವ್ಯರ್ಥ, ಶಿಕ್ಷಕರ ಪ್ರಯತ್ನವೂ ವ್ಯರ್ಥ. 90 ದಿನದಲ್ಲಿ ಆಗಲ್ಲ. ಹಿಂದುಳಿದ ದಲಿತರು ಮೋಸ ಮಾಡೋದೇ ನಿಮ್ ಕೆಲಸ. ಹಾಗಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ, ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ. ನಿಜಕ್ಕೂ ಹಿಂದುಳಿದವ್ರಿಗೆ, ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಸವಾಲ್ ಹಾಕಿ. ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ನೀವು ಇಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಇಟ್ಟಿದೆ, ಕಾರ್ಯಕರ್ತರು ಹೇಳ್ತಾರೆ.
ನಿಮಗೂ ಹಿಂದುಳಿದವರು ದಲಿತರಲ್ಲ, ನಿಮಗೂ ಏನು ಇಲ್ಲ, ನೀವು ಜೀರೋ ಆಗ್ತೀರಿ. ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರಿತಾ ಇದ್ದಾನೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಗಮನಿಸಬೇಕು. ಇಲ್ಲ ಅಂದ್ರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ನಿರ್ನಾಮ ಆಗತ್ತೆ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾರೆ.